ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 16/5/2024 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತದ ಮಧುವನ. ಮಧುರ ಮಕ್ಕಳೇ, ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಿ. ದೈವಿ ಗುಣ ಧಾರಣೆ ಮಾಡಿ. ತಂದೆಯು ಎಂದೂ ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಶಿಕ್ಷಣ ಕೊಡುತ್ತಾರೆ, ಇದರಲ್ಲಿ ಹೆದರುವ ಮಾತಿಲ್ಲ. ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿ. ತಂದೆಯು ಎಂದೂ ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಶಿಕ್ಷಣ ಕೊಡುತ್ತಾ ಇದ್ದಾರೆ, ಇದರಲ್ಲಿ ಹೆದರುವ ಮಾತಿಲ್ಲ. ಪ್ರಶ್ನೆ: ಮಕ್ಕಳಿಗೆ ಯಾವ ಒಂದು ಸ್ಮೃತಿ ಇದ್ದರೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ? ಮಕ್ಕಳಿಗೆ ಯಾವ ಒಂದು ಸ್ಮೃತಿ ಇದ್ದರೆ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ? ಉತ್ತರ: ಇದು ಸಂಗಮ ಯುಗದ ಸಮಯವಾಗಿದೆ. ಇದು ಸಂಗಮದ ಸಮಯವಾಗಿದೆ. ಬಹಳ ದೊಡ್ಡ ಲಾಟ್ರಿ ಸಿಕ್ಕಿದೆ. ತಂದೆಯು ನಮ್ಮನ್ನು ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ಈ ಸ್ಮೃತಿ ಇದ್ದಾಗ ಎಂದೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಈ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ. ಆದ್ದರಿಂದ ವಿದ್ಯೆಯನ್ನು ಎಂದೂ ತಪ್ಪಿಸಬಾರದು. ಮಾಯವು ದೇಹಮಾನದಲ್ಲಿ ತರಲು ಕಷ್ಟಪಡುತ್ತದೆ, ಆದರೆ ನಿಮ್ಮದು ಡೈರೆಕ್ಟ್ ತಂದೆಯೊಂದಿಗೆ ಯೋಗವಿದ್ದಾಗ ಸಮಯವು ಸಫಲವಾಗುತ್ತದೆ. ಓಂ ಶಾಂತಿ. ಮಕ್ಕಳಿಗೆ ಇವರು ತಂದೆಯಾಗಿದ್ದಾರೆಂದು ತಿಳಿದಿದೆ. ಇದರಲ್ಲಿ ಭಯಪಡುವ ಮಾತಿಲ್ಲ. ಯಾವುದೇ ಶಾಪ ಅಥವಾ ಕೋಪ ಮಾಡುವಂಥ ಯಾವುದೇ ಸಾಧು ಮಹಾತ್ಮರಿಲ್ಲ. ಗುರು ಮೊದಲಾದವರಲ್ಲಿ ಬಹಳ ಕೋಪವಿರುತ್ತದೆ. ಆದ್ದರಿಂದ ಮನುಷ್ಯರು ಅವರಲ್ಲಿ ಶಾಪ ಕೊಡುತ್ತಾರೋ ಎಂದು ಭಯಪಡುತ್ತಿರುತ್ತಾರೆ. ಇಲ್ಲಿ ಅಂಥ ಮಾತಿಲ್ಲ. ಮಕ್ಕಳು ಎಂದಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಸ್ವಯಂ ಚಂಚಲವಾಗಿರುವವರು ತಂದೆಯೊಂದಿಗೆ ಭಯಪಡುತ್ತಾರೆ. ಲೌಕಿಕ ತಂದೆಯಂತೂ ಕೋಪ ಮಾಡಿಕೊಳ್ಳುತ್ತಾರೆ. ಇಲ್ಲಿ ತಂದೆಯು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ ಎಂದು ತಿಳಿಸುತ್ತಾರೆ. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರಕ್ಕೆ ನಷ್ಟ ಮಾಡಿಕೊಳ್ಳುತ್ತೀರಿ ಎಂದು ಮುಂದೆಯಾದರೂ ಸುಧಾರಣೆಯಾಗಲಿ ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ತಂದೆಯು ಬೇಸರ ಪಡುತ್ತಾರೆ ಎಂದು ತಿಳಿಯಬಾರದು. ತಂದೆಯಂತೂ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಕಡೆ ಗಮನ ಕೊಡಬೇಕೆಂದು ತಿಳಿಸುತ್ತಿರುತ್ತಾರೆ. ಜೊತೆಯಲ್ಲಿ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ದೈವಿ ಗುಣಗಳನ್ನು ಧಾರಣೆ ಮಾಡಿ. ನೆನಪು ಇಲ್ಲಿ ಮುಖ್ಯವಾಗಿದೆ. ಉಳಿದ ಚಕ್ರದ ಜ್ಞಾನವು ಬಹಳ ಸರಳವಾಗಿದೆ. ಜ್ಞಾನವು ಆದಾಯದ ಮೂಲಾಧಾರವಾಗಿದೆ. ಆದರೆ ಅದರ ಜೊತೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಪೂರ್ತಿ ಅಸುರಿ ಗುಣಗಳಿವೆ. ಚಿಕ್ಕ ಮಕ್ಕಳಲ್ಲಿಯೂ ಸಹ ಹಸಿರು ಗುಣಗಳಿರುತ್ತವೆ. ಆದರೆ ಅವರನ್ನು ಎಂದೂ ಹೊಡೆಯಬಾರದು. ಇನ್ನೂ ಹಸಿರು ಗುಣಗಳನ್ನು ಕಲಿಯುತ್ತಾರೆ. ಅಲ್ಲಿ ಸತ್ಯಯುಗದಲ್ಲಿ ಕಲಿಯುವ ಮಾತಿಲ್ಲ. ಇಲ್ಲಿ ತಾಯಿ ತಂದೆಯಿಂದ ಮಕ್ಕಳು ಎಲ್ಲವನ್ನೂ ಕಲಿಯುತ್ತಾರೆ. ತಂದೆಯು ಬಡವರ ಮಾತನ್ನು ಹೇಳುತ್ತಾರೆ. ಶ್ರೀಮಂತರಿಗಾಗಿ ಸ್ವರ್ಗವು ಇಲ್ಲೇ ಇದೆ. ಅವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ. ಇದು ವಿದ್ಯೆಯಾಗಿದೆ. ಸುಧಾರಣೆ ಮಾಡಲು ಕಲಿಸಲು ಶಿಕ್ಷಕರು ಬೇಕಾಗುತ್ತದೆ. ತಂದೆಯು ಬಡವರ ಮಾತನ್ನು ಹೇಳುತ್ತಾರೆ. ಎಂಥ ಸ್ಥಿತಿಯಾಗಿ ಬಿಟ್ಟಿದೆ, ಹೇಗೆ ಮಕ್ಕಳು ಹಾಳಾಗಿ ಬಿಡುತ್ತಾರೆ. ತಾಯಿ ತಂದೆಯನ್ನು ಎಲ್ಲರೂ ನೋಡುತ್ತಿರುತ್ತಾರೆ. ನಂತರ ಚಿಕ್ಕ ವಯಸ್ಸಿನಲ್ಲಿ ಹಾಳಾಗಿ ಬಿಡುತ್ತಾರೆ. ಈ ಆತ್ಮಿಕ ತಂದೆಯು ನಾನು ಬಡವರ ಬಂಧು ಆಗಿದ್ದೇನೆಂದು ಹೇಳುತ್ತಾರೆ. ಅವರು ಈ ಪ್ರಪಂಚದ ಗತಿಯು ಏನಾಗಿದೆ ಎಂದು ತಿಳಿಸುತ್ತಾರೆ. ತಮೋಪ್ರಧಾನ ಪ್ರಪಂಚವಾಗಿದೆ. ತಮೋಪ್ರಧಾನಕ್ಕಂತೂ ಒಂದು ಮಿತಿ ಇರುತ್ತದೆ ಅಲ್ಲವೇ? 1250 ವರ್ಷಗಳ ಕಲಿಯುಗ ಇರುತ್ತದೆ. ಒಂದು ದಿನವೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಯಾವಾಗ ಪೂರ್ಣ ತಮೋಪ್ರಧಾನವಾಗುತ್ತದೆಯೋ ಆಗ ತಂದೆಯು ಬರಬೇಕಾಗುತ್ತದೆ. ನಾನು ನಾಟಕದನುಸಾರವಾಗಿ ಬಂಧಿಸಲ್ಪಟ್ಟಿದ್ದೇನೆಂದು ತಂದೆಯು ತಿಳಿಸುತ್ತಾರೆ. ನಾನು ಬರಲೇಬೇಕಾಗುವುದು. ಪ್ರಾರಂಭದಲ್ಲಿ ಎಷ್ಟೊಂದು ಜನ ಬಡವರು ಬಂದರು, ಶ್ರೀಮಂತರು ಬಂದರು. ಆದರೆ ಇಬ್ಬರು ಜೊತೆಯಲ್ಲೇ ಕುಳಿತುಕೊಳ್ಳುತ್ತಿದ್ದರು. ದೊಡ್ಡ ದೊಡ್ಡ ಮನೆಯ ಹೆಣ್ಣು ಮಕ್ಕಳು ಓಡಿ ಬಂದರು, ಆದರೆ ಏನೂ ತರಲಿಲ್ಲ. ಆದರೆ ಎಷ್ಟೊಂದು ತೊಂದರೆ ಆಯಿತು. ನಾಟಕದಲ್ಲಿ ಏನಾಗಬೇಕಾಗಿತ್ತು ಅದು ಆಯಿತು.
ಈ ರೀತಿ ಆಗುತ್ತದೆ ಎಂದು ಯೋಚನೆಯೂ ಇರಲಿಲ್ಲ. ತಂದೆಯು ಏನು ನಡೆಯುತ್ತದೆ ಎಂದು ಆಶ್ಚರ್ಯಪಡುತ್ತಿದ್ದರು. ಇವರ ಚರಿತ್ರೆಯು ಬಹಳ ವಿಚಿತ್ರವಾಗಿತ್ತು. ಇದೂ ಸಹ ನಾಟಕದಲ್ಲಿ ನೋಂದಣಿಯಾಗಿದೆ. ತಂದೆಯು ಎಲ್ಲರಿಗೂ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಪತ್ರವನ್ನು ಬರೆಸಿಕೊಂಡು ಬರಲು ತಿಳಿದರು. ಆಗ ಅವರ ಪತಿಯರು ವಿದೇಶದಿಂದ ಹಿಂತಿರುಗಿ ಬಂದುಬಿಟ್ಟರು. ಅವರು ವಿಷವನ್ನು ಬೇಕೆಂದು ಕೇಳುತ್ತಿದ್ದರು. ಇವರು ನಾವು ಜ್ಞಾನಾಮೃತವನ್ನು ಕುಡಿಯುತ್ತಿದ್ದೆವು, ವಿಷವನ್ನು ಕೊಡಲು ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದರು. ಇದನ್ನು ಕುರಿತು ಒಂದು ಹಾಡು ಸಹ ಇದೆ. ಇದನ್ನೇ ಚರಿತ್ರೆ ಎಂದು ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಬರೆದಿದ್ದಾರೆ. ಕೃಷ್ಣನಿಗೆ ಆ ರೀತಿಯ ಮಾತುಗಳಿರಲು ಸಾಧ್ಯವಿಲ್ಲ. ಇವೆಲ್ಲ ಮಾತುಗಳು ನಾಟಕದಲ್ಲಿ ನಿಗದಿಯಾಗಿದೆ. ನಾಟಕದಲ್ಲಿ ಇದೆಲ್ಲವೂ ನಡೆಯುತ್ತದೆ. ಹಾಸ್ಯ ಮೊದಲಾದವುಗಳಿರುತ್ತವೆ. ಇಲ್ಲಿ ಇಬ್ಬರು ತಂದೆಯರು ತಿಳಿಸುತ್ತಿರುತ್ತಾರೆ, ನಾವೇನೂ ಮಾಡಲಿಲ್ಲ, ಇದೆಲ್ಲವೂ ನಾಟಕದಲ್ಲಿ ಆಟ ನಡೆಯುತ್ತಿದೆ. ಚಿಕ್ಕ ಚಿಕ್ಕ ಮಕ್ಕಳೂ ಸಹ ಬಂದುಬಿಟ್ಟರು. ಈಗ ಅವರೆಲ್ಲರೂ ಎಷ್ಟೊಂದು ದೊಡ್ಡವರಾಗಿ ಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಎಷ್ಟೊಂದು ಆಶ್ಚರ್ಯವಾದ ಹೆಸರುಗಳನ್ನು ಸಂದೇಶಪುತ್ರಿಯರು ತೆಗೆದುಕೊಂಡು ಬಂದಿದ್ದರು. ಆ ಹೆಸರನ್ನು ಪಡೆದವರೂ ಸಹ ಹೊರಟೇ ಹೋದರು. ಅವರ ಹೆಸರು ಇಂದೂ ಇಲ್ಲದಂತಾಯಿತು. ಮತ್ತೆ ಅವರಿಗೆ ತಮ್ಮ ಹಳೆಯ ಹೆಸರನ್ನೇ ಕರೆಯುವಂತಾಯಿತು. ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ಮಾಡುವುದಿಲ್ಲ. ನಿಮ್ಮ ಬಳಿ ಏನೂ ಇಲ್ಲ. ಮೊದಲು ನೀವು ಮಾಲೆಯನ್ನು ಜಪ ಮಾಡುತ್ತಿದ್ದೀರಿ, ಈಗ ನೀವು ಮಾಲೆಯ ಮಣಿ ಆಗುತ್ತೀರಿ. ಅಲ್ಲಿ ಭಕ್ತಿ ಇರುವುದಿಲ್ಲ. ಇದು ತಿಳಿದುಕೊಳ್ಳುವಂಥ ಜ್ಞಾನವಾಗಿದೆ, 1 ಸೆಕೆಂಡಿನ ಜ್ಞಾನವಾಗಿದೆ. ಮತ್ತೆ ಅವರಿಗೆ ಜ್ಞಾನಸಾಗರನೆಂದು ಕರೆಯಲಾಗುವುದು. ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಕಾಡನ್ನು ಲೇಖನಿಯನ್ನಾಗಿ ಮಾಡಿಕೊಂಡರೂ ಪೂರ್ಣವಾಗುವುದಿಲ್ಲವೆಂದು ಹೇಳುತ್ತಾರೆ. ಮತ್ತೆ ಅದು 1 ಸೆಕೆಂಡಿನ ಮಾತಾಗಿದೆ. ತಂದೆಯನ್ನು ತಿಳಿದುಕೊಂಡರೆ ರಾಜ್ಯಭಾಗ್ಯವು ಸಿಗಲೇಬೇಕಾಗಿದೆ. ಹೀಗೆ ಸ್ಥಿತಿಯನ್ನು ಜಮಾ ಮಾಡಿಕೊಂಡು ಪತಿತರಿಂದ ಪಾವನರಾಗಲು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮನ್ನು ಆತ್ಮನೆಂದು ತಿಳಿದು ನೀವು ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ. ಇದರಲ್ಲೇ ಪರಿಶ್ರಮವಿದೆ. ಕರ್ಮವನ್ನು ಮಾಡಿಸುವಂಥ ಶಿಕ್ಷಕನಿರುವಾಗ ಒಂದು ವೇಳೆ ಯಾರ ಅದೃಷ್ಟದಲ್ಲಿ ಇಲ್ಲವೆಂದರೇನು ಮಾಡುತ್ತಾರೆ? ಕರ್ಮವನ್ನು ಮಾಡಿಸುವಂಥ ಶಿಕ್ಷಕನಿರುವಾಗ ಒಂದು ವೇಳೆ ಯಾರ ಅದೃಷ್ಟದಲ್ಲಿ ಇಲ್ಲವೆಂದರೆ ಏನು ಮಾಡುತ್ತಾರೆ? ಶಿಕ್ಷಕನಂತೂ ಓದಿಸುತ್ತಾರೆ, ಲಂಚ ತೆಗೆದುಕೊಂಡು ಉತ್ತೀರ್ಣ ಮಾಡಿಬಿಡುತ್ತಾರೆಂದು ತಿಳಿಯಬಾರದು. ಇಲ್ಲಿ ಬಾಪ್ತಾದರವರಿಬ್ಬರೂ ಒಟ್ಟಿಗೆ ಇದ್ದಾರೆಂದು ಮಕ್ಕಳಿಗೆ ತಿಳಿದಿದೆ. ಬಾಪ್ತಾದರವರ ಹೆಸರಿನಲ್ಲಿ ಬಹಳಷ್ಟು ಪತ್ರಗಳನ್ನು ಮಕ್ಕಳು ಬರೆಯುತ್ತಾರೆ. ಶಿವಬಾಬಾ ಶ್ರೀ ಪ್ರಜಾಪಿತ ಬ್ರಹ್ಮ, ತಂದೆಯಿಂದ ಬ್ರಹ್ಮನ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಂದ ಸ್ಥಾಪನೆ ಮಾಡುತ್ತೀರಿ. ಬ್ರಹ್ಮನಿಗೆ ಕ್ರಿಯೇಟರ್ ಎಂದು ಹೇಳಲಾಗುವುದಿಲ್ಲ. ಬೇಹದ್ದಿನ ರಚಯಿತನಂತೂ ಆ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮರವರು ಸಹ ಬೇಹದ್ದಿನವರಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿರುವಾಗ ಬಹಳ ಪ್ರಜೆಗಳಿರುತ್ತಾರೆ. ಎಲ್ಲರೂ ಸಹ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಎಂದು ಹೇಳುತ್ತಾರೆ. ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆತ್ಮರೆಲ್ಲರೂ ಸಹೋದರಾಗಿದ್ದಾರೆ. ನಂತರ ಸಹೋದರಿಯಾಗುತ್ತಾರೆ. ಪ್ರಜಾಪಿತ ಬ್ರಹ್ಮರವರು ಬೇಹದ್ದಿನ ವೃಕ್ಷದ ಮುಖ್ಯಸ್ಥರಾಗಿದ್ದಾರೆ. ಹೀಗೆ ವಂಶ ವೃಕ್ಷವಿರುತ್ತದೆ ಅಲ್ಲವೇ? ಇದು ಬೇಹದ್ದಿನ ವೃಕ್ಷವಾಗಿದೆ. ಆದಮ್ ಹಾಗೂ ಬೀಬಿ ಆಡಮ್ ಹಾಗೂ ಈವ್ ಎಂದು ಯಾರಿಗೆ ಹೇಳುತ್ತಾರೆ? ಬ್ರಹ್ಮ ಸರಸ್ವತಿ ಹೇಳುತ್ತಾರೆ. ಈಗ ವೃಕ್ಷವಂತೂ ಅತಿ ದೊಡ್ಡದಾಗಿ ಬಿಟ್ಟಿದೆ. ಇಡೀ ವೃಕ್ಷವು ಹಳೆಯದಾಗಿಬಿಟ್ಟಿದೆ. ನಂತರ ಹೊಸ ವೃಕ್ಷ ಬೇಕಾಗಿದೆ. ಇದನ್ನು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ ಎಂದು ಹೇಳಲಾಗುವುದು. ವಿಭಿನ್ನ ಲಕ್ಷಣವುಳ್ಳದ್ದಾಗಿದೆ. ಒಂದು ಮತ್ತೊಂದನ್ನು ಹೋಲುವುದಿಲ್ಲ. ಪ್ರತಿಯೊಬ್ಬರ ಚಟುವಟಿಕೆಗಳ ಪಾತ್ರವು ಮತ್ತೊಬ್ಬರನ್ನು ಹೋಲುವುದಿಲ್ಲ. ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ. ಸಂಕುಚಿತ ಬುದ್ಧಿಯುಳ್ಳವರು ಇದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಬಹಳ ಕಷ್ಟವಿದೆ. ನಾವಾತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇವೆ. ಪರಂಪಿತ ಪರಮಾತ್ಮನೂ ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆ.
ಅವರು ಇವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಆತ್ಮವು ಚಿಕ್ಕದು ದೊಡ್ಡದು ಇರುವುದಿಲ್ಲ. ಬಾಪ್ದಾದರವರ ಜೊತೆ ಜೊತೆ ಇರುವ ಪಾತ್ರವು ಎಷ್ಟೊಂದು ಅದ್ಭುತವಾಗಿದೆ. ತಂದೆಯು ಅತಿ ದೊಡ್ಡ ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ. ಸ್ವಯಂ ತಂದೆಯು ತಿಳಿಸುತ್ತಾರೆ, ಇದು ಭಾಗ್ಯಶಾಲಿ ರಥವಾಗಿದೆ. ಈ ಮನೆ ಅಥವಾ ರಥದಲ್ಲಿ ಆತ್ಮವು ಕುಳಿತಿದೆ. ನಾವು ಇಂಥ ತಂದೆಗೆ ಬಾಡಿಗೆ ಮೇರೆಗೆ ನಮ್ಮ ರಥವನ್ನು ಕೊಡುವುದಾದರೆ ಏನೆಂದು ತಿಳಿಯುತ್ತೀರಿ? ಆದ್ದರಿಂದ ಇವರನ್ನು ಭಾಗ್ಯಶಾಲಿ ರಥವೆಂದು ಕರೆಯಲಾಗುವುದು. ಯಾರಲ್ಲಿ ತಂದೆಯ ಕುಳಿತು ಮಕ್ಕಳನ್ನು ವಜ್ರ ಸಮಾನ ದೇವತೆಯನ್ನಾಗಿ ಮಾಡುತ್ತಾರೆ. ಮೊದಲು ನೀವು ತಿಳಿದುಕೊಂಡಿರಲಿಲ್ಲ, ಸಂಪೂರ್ಣ ತುಚ್ಛ ಬುದ್ಧಿಯರಾಗಿದ್ದೀರಿ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಮತ್ತೆ ಉತ್ತಮ ಪುರುಷಾರ್ಥವನ್ನು ಮಾಡಲೇಬೇಕಾಗಿದೆ. ಸಮಯವನ್ನು ವ್ಯರ್ಥ ಮಾಡಬಾರದು. ಶಾಲೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವವರು ಅನುತ್ತೀರ್ಣರಾಗುತ್ತಾರೆ. ತಂದೆಯು ನಿಮಗೆ ಅತಿ ದೊಡ್ಡ ಲಾಟ್ರಿ ಕೊಡುತ್ತಾರೆ. ಯಾರಾದರೂ ರಾಜನ ಮನೆಯಲ್ಲಿ ಜನ್ಮ ಪಡೆದರೆ ಅದು ಅವರಿಗೆ ಲಾಟ್ರಿ ಸಿಕ್ಕಿದಂತೆ. ಬಡವರಾಗಿದ್ದರೆ ಅವರಿಗೆ ಲಾಟ್ರಿ ಎಂದು ಹೇಳುತ್ತಾರೇನು? ಇದು ಅತಿ ದೊಡ್ಡ ಶ್ರೇಷ್ಠ ಲಾಟ್ರಿಯಾಗಿದೆ. ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು. ಮಾಯೆ ಬಾಕ್ಸಿಂಗ್ ಆಗಿದೆ ಎಂದು ತಂದೆಯು ತಿಳಿದುಕೊಂಡಿದ್ದಾರೆ. ಪದೇ ಪದೇ ಮಾಯೆಯು ದೇಹಾಭಿಮಾನದ ಬಾಕ್ಸಿಂಗ್ನಲ್ಲಿ ತರುತ್ತದೆ. ನಿಮ್ಮ ಡೈರೆಕ್ಟ್ ಸಂಬಂಧ ತಂದೆಯ ಜೊತೆ ಇದೆ. ಸಮ್ಮುಖದಲ್ಲಿ ಕುಳಿತಿದ್ದಾರಲ್ಲವೇ? ಆದುದರಿಂದ ಇಲ್ಲಿಗೆ ನಾಟಕದನುಸಾರ ರಿಪ್ರೆಸ್ ಆಗಲು ಬರುತ್ತೀರಿ. ನಾನು ನಿಮಗೆ ಏನು ತಿಳಿಸುತ್ತೇನೆ ಅದನ್ನು ಧಾರಣೆ ಮಾಡಬೇಕು. ಈ ಜ್ಞಾನವು ಈಗ ಮಾತ್ರ ಸಿಕ್ಕಿದೆ, ಮತ್ತೆ ಪ್ರಲೋಪವಾಗಿ ಬಿಡುತ್ತದೆ. ಬಹಳ ಆತ್ಮರು ಹಿಂತಿರುಗಿ ಮನೆಗೆ ಹೋಗಿಬಿಡುತ್ತಾರೆ. ಅರ್ಧಕಲ್ಪದ ನಂತರ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆ. ಅರ್ಧಕಲ್ಪದಿಂದ ನೀವು ವೇದಶಾಸ್ತ್ರಗಳನ್ನು ಓದುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ. ಈಗ ಮೂಲ ಮಾತನ್ನು ತಿಳಿಸಿಕೊಡಲಾಗುತ್ತದೆ. ಈಗ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮಾಂತರದ ಪಾಪವು ಭಸ್ಮವಾಗುತ್ತದೆ. ಈ ಜ್ಞಾನವು ಆದಾಯದ ಮೂಲಾಧಾರವಾಗಿದೆ. ಇದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಸ್ವರ್ಗದ ಮಾಲೀಕರಾಗುತ್ತೀರಿ. ಅಲ್ಲಿ ಎಲ್ಲ ಪ್ರಕಾರದ ಸುಖವಿದೆ. ತಂದೆಯೇ ನೆನಪು ಮಾಡಿಸುತ್ತಾರೆ, ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಸುಖವನ್ನು ಕೊಡಲಾಗಿತ್ತು. ನೀವು ವಿಶ್ವದ ಮಾಲೀಕರಾಗಿದ್ದು ಎಲ್ಲವನ್ನು ಕಳೆದುಕೊಂಡಿರಿ. ನೀವು ರಾವಣಿಗೆ ಗುಲಾಮರಾಗಿದ್ದೀರಿ. ಇದು ರಾವಣರ ಅದ್ಭುತವಾದ ಆಟವಾಗಿದೆ. ಇದು ನಂತರವೂ ನಡೆಯುತ್ತದೆ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಸ್ವರ್ಗದಲ್ಲಿ ನೀವು ಸದಾ ಐಶ್ವರ್ಯವಂತರಾಗುತ್ತೀರಿ. ಇಲ್ಲಿ ಒಂದು ಜನ್ಮಕ್ಕಾಗಿ ಮನುಷ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡಲು ಎಷ್ಟೊಂದು ಖರ್ಚು ಮಾಡುತ್ತಾರೆ. ದೇವತೆಗಳು ಸದಾ ಆರೋಗ್ಯವಂತರಾಗುತ್ತಾರಲ್ಲವೇ? ನೀವಿಲ್ಲಿಗೆ ಸದಾ ಆರೋಗ್ಯವಂತರಾಗಲು ಬಂದಿದ್ದೀರಿ. ಸರ್ವರನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಒಬ್ಬ ತಂದೆಯ ವಿನಾ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನೀವೀಗ ಸರ್ವಗುಣ ಸಂಪನ್ನರಾಗುತ್ತಿದ್ದೀರಿ. ಈಗ ನೀವು ಸಂಗಮಯುಗದಲ್ಲಿದ್ದೀರಿ. ತಂದೆಯು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ನಾಟಕದ ಅನುಸಾರ ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯವರೆಗೆ ದೇವತೆಯೂ ಆಗುವುದಿಲ್ಲ. ಎಲ್ಲಿಯವರೆಗೆ ಪುರುಷೋತ್ತಮ ಸಂಗಮಯುಗದಲ್ಲಿ ತಂದೆಯಿಂದ ಪುರುಷೋತ್ತಮರಾಗಲು ಬರಲಿಲ್ಲವೆಂದರೆ ದೇವತೆಗಳಾಗಲು ಸಾಧ್ಯವಿಲ್ಲ, ಆಗುವುದಿಲ್ಲ. ಒಳ್ಳೆಯದು. ಇಂದು ತಂದೆಯು ಆತ್ಮಿಕ ಡ್ರಿಲ್ ಕಲಿಸಿದರು, ಜ್ಞಾನವನ್ನು ಹೇಳಿದರು, ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಆಲಸ್ಯ ಮಾಡಬೇಡಿ, ಉಲ್ಟಾ ಸುಲ್ಟಾ ಮಾತನಾಡಬೇಡಿ, ಶಾಂತಿಯಲ್ಲಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ವಿಕರ್ಮ ವಿನಾಶ ಮಾಡಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ದೈವಿ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. 2ನೇ ಪಾಯಿಂಟ್ ಆಗಿದೆ, ದೇವತೆಯಾಗಲು ಸಂಗಮಯುಗದಲ್ಲಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡಬೇಕಾಗಿದೆ. ಆಲಸ್ಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವರದಾನ: ಜ್ಞಾನದ ಶ್ರೇಷ್ಠ ಖಜಾನೆಗಳನ್ನು ಮಹಾದಾನಿಯಾಗಿ ದಾನ ಮಾಡುವಂಥ ಮಾಸ್ಟರ್ ಜ್ಞಾನಸಾಗರ ಭವ.
ಹೇಗೆ ತಂದೆ ಜ್ಞಾನಸಾಗರ ಆಗಿದ್ದಾರೆ ಹಾಗೆ ಮಾಸ್ಟರ್ ಜ್ಞಾನಸಾಗರ ಆಗಿ ಸದಾ ಬೇರೆಯವರಿಗೆ ಜ್ಞಾನದಾನವನ್ನು ಮಾಡುತ್ತೀರಿ. ಜ್ಞಾನದ ಎಷ್ಟು ಶ್ರೇಷ್ಠ ಖಜಾನೆ ನೀವು ಮಕ್ಕಳ ಬಳಿ ಇದೆ. ಜ್ಞಾನದ ಎಷ್ಟು ಶ್ರೇಷ್ಠ ಖಜಾನೆ ನೀವು ಮಕ್ಕಳ ಬಳಿ ಇದೆ. ಅದೇ ಖಜಾನೆಗಳಿಂದ ಭರ್ಪೂರಾಗಿ ನೆನಪಿನ ಅನುಭವಗಳಿಂದ ಬೇರೆಯವರ ಸೇವೆಯನ್ನು ಮಾಡಿ ಯಾವುದೆಲ್ಲ ಖಜಾನೆ ಸಿಕ್ಕಿದೆ ಮಹಾದಾನಿಯಾಗಿ ಅದರ ದಾನ ಮಾಡುತ್ತೀರಿ. ಏಕೆಂದರೆ ಈ ಖಜಾನೆ ಎಷ್ಟು ದಾನ ಮಾಡುವಿರಿ ಅದು ಅಷ್ಟೇ ಹೆಚ್ಚಾಗುತ್ತಾ ಹೋಗುವುದು. ಮಹಾದಾನಿಗಳಾಗುವುದು ಅರ್ಥಾತ್ ಕೊಡುವುದಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳುವುದು. ಸ್ಲೋಗನ್ ಆಗಿದೆ, ಜೀವನ್ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿಧೇಯಾಗುವುದು. ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್. ಜೀವನ್ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿಧೇಯಾಗುವುದು. ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್. ಇಂದಿನ ಸೋಮಾನಾಗಿದೆ, ನಾನು ಆತ್ಮ ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ನಾನು ಆತ್ಮ ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ಮಾತೇಶ್ವರಿಯರ ಮಧುರ ಮಾವಾಕ್ಯ. ಗುಪ್ತ ವೇಷಾಧಾರಿ ಪರಮಾತ್ಮನ ಮುಂದೆ ಕನ್ಯರ ಮಾತೆಯರ ಸನ್ಯಾಸ. ಗುಪ್ತ ವೇಷಾಧಾರಿ ಪರಮಾತ್ಮನ ಮುಂದೆ ಕನ್ಯರ ಮಾತೆಯರ ಸನ್ಯಾಸ. ಈಗ ಪ್ರಪಂಚದ ಮನುಷ್ಯರಿಗೆ ಈ ವಿಚಾರ ಬರಬೇಕು, ಏಕೆ ಈ ಕನ್ಯರು ಮಾತೆಯರು ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ? ಇದು ಯಾವುದೇ ಹಠಯೋಗ ಕರ್ಮ ಸನ್ಯಾಸ ಅಲ್ಲ, ಆದರೆ ಸಂಪೂರ್ಣ ಸಹಜಯೋಗ ರಾಜಯೋಗ ಕರ್ಮಯೋಗ ಸನ್ಯಾಸ ಅವಶ್ಯವಾಗಿದೆ. ಪರಮಾತ್ಮ ಸ್ವಯಂ ಬಂದು ಬದುಕಿದ್ದಂತೆ ದೇಹ ಸಹಿತ ದೇಹದ ಎಲ್ಲ ಕರ್ಮೇಂದ್ರಿಯಗಳ ಮನಸ್ಸಿನಿಂದ ಸನ್ಯಾಸ ಮಾಡಿಸುತ್ತಾರೆ. ಅರ್ಥಾತ್ 5 ವಿಕಾರಗಳ ಸಂಪೂರ್ಣ ಸನ್ಯಾಸ ಮಾಡುವುದು ಅವಶ್ಯವಾಗಿದೆ. ಪರಮಾತ್ಮ ಬಂದು ಹೇಳುತ್ತಾರೆ, ದಾನವನ್ನು ಕೊಟ್ಟರೆ ಗ್ರಹಣ ಬಿಡುವುದು. ನೋಡಿ, ದೇವತೆಗಳ ಆತ್ಮ ಎಷ್ಟು ಪವಿತ್ರ ಮತ್ತು ಚಮತ್ಕಾರಿಯಾಗಿದೆ. ಯಾವಾಗ ಆತ್ಮ ಪವಿತ್ರವಾಗಿರುವುದು ಆಗ ತನೂ ಸಹ ನಿರೋಗಿ ಪವಿತ್ರ ಸಿಗುವುದು. ಈಗ ಈ ಸನ್ಯಾಸವು ಯಾವಾಗ ಮೊದಲು ಏನಾದರೂ ಸ್ವಲ್ಪ ಸಿಗುವುದು ಆಗ ಆಗುವುದು. ಬಡವರ ಬಾಲಕ ಸಾಹುಕಾರನ ಮಳೆಯಲ್ಲಿ ಹೋಗುತ್ತಾರೆಂದರೆ ಅವಶ್ಯವಾಗಿ ಏನಾದರೂ ನೋಡಿ ದತ್ತು ತೆಗೆದುಕೊಳ್ಳುತ್ತಾರೆ. ಆದರೆ ಸಾಹುಕಾರರ ಬಾಲಕ ಬಡವರ ಮಡಿಲಿನಲ್ಲಿ ಹೋಗಲು ಸಾಧ್ಯವಿಲ್ಲ. ಇಲ್ಲಿ ಇದು ಯಾವುದೇ ಅನಾಥ ಆಶ್ರಮವಲ್ಲ. ಇಲ್ಲಂತೂ ದೊಡ್ಡ ದೊಡ್ಡ ಧನವಂತರು, ಕುಲವಂತರು, ಮಾತೆಯರು, ಕನ್ಯರಿದ್ದಾರೆ. ಯಾರನ್ನು ಪ್ರಪಂಚದ ಜನ ಈಗಲೂ ಅವರು ಮನೆಗೆ ವಾಪಸ್ ಬರಲಿ ಎಂದು ಬಯಸುತ್ತಾರೆ. ಆದರೆ ಇವರು ಏನು ಪ್ರಾಪ್ತಿ ಮಾಡಿಕೊಂಡರು? ಆದ್ದರಿಂದ ಮಾಯಾವಿ ಧನ ಪದಾರ್ಥ ಅರ್ಥಾತ್ ಸರ್ವಂಶ ಸನ್ಯಾಸ ಮಾಡಿದರು. ಅವಶ್ಯವಾಗಿ ಅದಕ್ಕಿಂತಲೂ ಇವರಿಗೆ ಹೆಚ್ಚು ಸುಖ ಶಾಂತಿ ಪ್ರಾಪ್ತಿಯಾಗಿದೆ. ಅದಕ್ಕೆ ಆ ಧನ ಪದಾರ್ಥವನ್ನು ಬಿಟ್ಟು ಬಂದಿದ್ದಾರೆ. ಹೇಗೆ ರಾಜ ಗೋಪಿಚಂದ್ ಅಥವಾ ಮೀರಾ ರಾಣಿತನದ ಅಥವಾ ರಾಜ್ಯದ ಸನ್ಯಾಸವನ್ನು ಮಾಡಿದರು. ಇದಾಗಿದೆ ಈಶ್ವರಿಯ ಅತೀಂದ್ರಿಯ ಅಲೌಕಿಕ ಸುಖ. ಯಾವುದರ ಮುಂದೆ ಪ್ರಪಂಚದ ಪದಾರ್ಥ ತುಂಬ ಚಿಕ್ಕದಾಗಿದೆ ಅವರಿಗೆ ಗೊತ್ತಿದೆ. ಮರುಜೀವ ಆಗುವುದರಿಂದ ನಾವು ಜನ್ಮ ಜನ್ಮಾಂತರಕ್ಕೆ ಅಮರಪುರಿಯ ರಾಜ್ಯಭಾರ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಆಗಲೇ ಭವಿಷ್ಯ ಮಾಡುವುದರ ಪುರುಷಾರ್ಥ ಮಾಡುತ್ತಿದ್ದೇವೆ. ಪರಮಾತ್ಮನ ಮಗು ಆಗುವುದು ಅಂದರೆ ಪರಮಾತ್ಮನಿಗೆ ಎಲ್ಲವನ್ನು ಅರ್ಪಣೆ ಮಾಡುವುದು. ನಂತರ ಅವರು ರಿಟರ್ನ್ನಲ್ಲಿ ಅವಿನಾಶಿ ಪದವಿ ಕೊಡುತ್ತಾರೆ. ಈ ಮನೋಕಾಮನೆಯನ್ನು ಪರಮಾತ್ಮನೇ ಬಂದು ಈ ಸಂಗಮದ ಸಮಯದಲ್ಲಿ ಪೂರ್ಣ ಮಾಡುತ್ತಾರೆ. ಏಕೆಂದರೆ ನಾವು ತಿಳಿದುಕೊಂಡಿದ್ದೇವೆ, ವಿನಾಶ ಜ್ವಾಲೆಯಲ್ಲಿ ತನು ಮನ ಧನ ಸಹಿತ ಎಲ್ಲವೂ ಭಸ್ಮೀಭೂತವಾಗಿ ಬಿಡುತ್ತದೆ. ಅಂದಾಗ ಏಕೆ ಪರಮಾತ್ಮ ಅರ್ಥ ಸಫಲ ಮಾಡಬಾರದು? ಈಗ ಇದೆಲ್ಲವೂ ವಿನಾಶವಾಗುವುದಿದೆ ಎಂದರೆ ನಾವು ಇದನ್ನು ತೆಗೆದುಕೊಂಡು ಏನು ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು. ನಾವು ಯಾವುದೇ ಸನ್ಯಾಸಿಗಳ ಥರ ಮಂಡಲೇಶ್ವರರ ಥರ ಇಲ್ಲಿ ಮಹಲಗಳನ್ನು ಕಟ್ಟಿಕೊಂಡು ಕುಳಿತುಕೊಳ್ಳುವ ಹಾಗಿಲ್ಲ. ಆದರೆ ಈಶ್ವರ ಅರ್ಥ ಬೀಜವನ್ನು ಬಿಡಿಸುವುದರಿಂದ ಅಲ್ಲಿ ಭವಿಷ್ಯ ಜನ್ಮ ಜನ್ಮಾಂತರ ಸಿಗುವುದು. ಇದು ದೊಡ್ಡ ರಹಸ್ಯವಾಗಿದೆ. ಪ್ರಭು ದಾತ ಆಗಿದ್ದಾರೆ.
ಒಂದು ಕೊಟ್ಟು 100 ಪಡೆಯುತ್ತೇವೆ. ಆದರೆ ಈ ಜ್ಞಾನದಲ್ಲಿ ಮೊದಲು ಸಹನೆ ಮಾಡಬೇಕಾಗುತ್ತದೆ. ಎಷ್ಟು ಸಹನೆ ಮಾಡುತ್ತೇವೆ ಅಷ್ಟು ಅಂತ್ಯದಲ್ಲಿ ಪ್ರಭಾವ ಆಗುವುದು. ಇದಕ್ಕಾಗಿ ಈಗಿನಿಂದಲೇ ಪುರುಷಾರ್ಥ ಮಾಡಿ. ಒಳ್ಳೆಯದು. ಓಂ ಶಾಂತಿ.